ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಮಂಗಳೂರಿನ ಫುಟ್ಪಾತ್ಗಳಲ್ಲಿ ಹೆಚ್ಚುತ್ತಿರುವ ಅತಿಕ್ರಮಣದ ವಿರುದ್ಧ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಧ್ವನಿ ಎತ್ತಿದ್ದಾರೆ. ಪಾದಚಾರಿಗಳ ಸುರಕ್ಷತೆಗಾಗಿ ಫುಟ್ಪಾತ್ಗಳನ್ನು ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಫುಟ್ಪಾತ್ಗಳನ್ನು ತೆರವುಗೊಳಿಸುವುದರ ಜೊತೆಗೆ ನೈಜ ಬೀದಿ ವ್ಯಾಪಾರಿಗಳಿಗೆ ಮಹಾನಗರ ಪಾಲಿಕೆ ಸೂಕ್ತ ಸ್ಥಳವನ್ನು ಗುರುತಿಸಿ ವ್ಯಾಪಾರ ನಡೆಸಲು ಅವಕಾಶ ಕಲ್ಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಕೆಲವರು ವ್ಯಾಪಾರಿಗಳಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರಸನ್ನ ರವಿ ಆಗ್ರಹಿಸಿದ್ದಾರೆ. ಕಳೆದ 2-3 ವಾರಗಳಿಂದ ರಾವ್ ಸರ್ಕಲ್ ಇಂದ ಟೌನ್ ಹಾಲ್ ತನಕ ಬೀದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವ ಬಗ್ಗೆ ನಾವು ಹೇಳ್ತಾನೆ ಬಂದಿದ್ದೇವೆ. ನಮಗೆ ಯಾವುದು ಬೀದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವುದಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಟೇಟ್ ಬ್ಯಾಂಕಲ್ಲಿ 138 ಜನಕ್ಕೆ ಕೂತ್ಕೊಳ್ಳುವಂಥ ಝೋನನ್ನು ಒತ್ತಡಪೂರ್ವಕವಾಗಿ ಕಮಿಷನರ್ ಹತ್ರ ಕೂತು ಈಗ ನಾವೇ ನಿಂತು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಇಲ್ಲಿ ಯಾಕೆ ಬೇಡ ಅಂತ ಹೇಳುದು ನೋಡಿ, ಆದಿತ್ಯವಾರ ಇಲ್ಲಿ ಟೌನ್ ಹಾಲಲ್ಲಿ ಫಂಕ್ಷನ್ ಇರ್ತದೆ. ಇವತ್ತು ನೋಡಿ ಒಂದು ಯಕ್ಷಗಾನ ಫಂಕ್ಷನ್ ಆಗ್ತಾ ಉಂಟು ಮಕ್ಕಳದು. ಟೌನ್ ಹಾಲಲ್ಲಿ ಫಂಕ್ಷನ್ ಆಗ್ತದೆ. ಆ ಟೌನ್ ಹಾಲ್ನ ಮುಂದೆ ಇವರು ಟೆಂಟ್ ಕಟ್ಟಿಕೊಂಡು ಹಳೆ ಬಟ್ಟೆಗಳನ್ನು ಮಾರಾಟ ಮಾಡೋದು ಫುಟ್ಪಾತಲ್ಲಿ ಕೂತು. ಇಡೀ ಫುಟ್ಪಾತಲ್ಲಿ ಎಲ್ಲ ವಸ್ತುಗಳನ್ನು ಹಾಕಿ ಮಾರಾಟ ಮಾಡೋದು. ಮಾರ್ಗದಲ್ಲಿ ಎಲ್ಲ ಸಾಮಾನುಗಳನ್ನು ಹಾಕಿ ಮಾರಾಟ ಮಾಡುವಾಗ ನಾನು ಹೇಳುದು ನೋಡಿ, ಇಲ್ಲಿ ಒಂದು ಟೌನ್ ಹಾಲ್ ಉಂಟು, ಇನ್ನೊಂದು ಮುಂದೆ ಲೇಡಿ ಕೋಶನ್ ಆಸ್ಪತ್ರೆ ಉಂಟು, ಆ ಕಡೆಗೆ ಬಸ್ ಸ್ಟ್ಯಾಂಡ್ ಉಂಟು, ಇಡೀ ಸರ್ವಿಸ್ ಸಿಟಿ ಬಸ್ಸುಗಳು ಆ ಕಡೆಯಿಂದ ಫಾಸ್ಟ್ ಆಗಿ ಬರ್ತಾರೆ. ಈ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡುವಾಗ ಆದಿತ್ಯವಾರ ಜನರಿಗೆ ತುಂಬಾ ತೊಂದರೆ ಆಗ್ತಾ ಉಂಟು. ಜಾಹೀರಾತಿಗಾಗಿ ಸಂಪರ್ಕಿಸಿ 9739333341 9035989444. ಲೇಡಿ ಕೋಶನ್ ಹಾಸ್ಪಿಟಲಿಗೆ ಆಂಬ್ಯುಲೆನ್ಸ್ಗಳು ಬರ್ತಾ ಉಂಟು, ರೋಗಿಗಳು ಬರ್ತಾ ಉಂಟು, ಗರ್ಭಿಣಿಯವರು ಬರ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಕೂತ್ಕೊಳ್ಳಿಸಬೇಡಿ ಅಂತ ನಗರ ಪಾಲಿಕೆಗೆ ನಾನು ಮನವಿ ಮಾಡಿಕೊಂಡಿದ್ದೆ. ಅವರಿಗೆ ಸ್ಥಳಾವಕಾಶ ಮಾಡಿಕೊಡಿ. ಒಂದು ವೇಳೆ ಅವರು ಆದಿತ್ಯವಾರ ಬರುವುದಾದ್ರೆ ಎಲ್ಲಿಯಾದರೂ ನೀವು ಸಂಡೇ ಅವರಿಗೊಂದು ಸ್ಥಳಾವಕಾಶ ಮಾಡಿಕೊಡಿ ಅಂತ. ಆದರೆ ನಾನು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದೆ, ಮಾನ್ಯ ಆಯುಕ್ತರ ಗಮನ ತಂದಿದೆ. ಮೊನ್ನೆ ಕಮಿಷನರ್ ಅವರು ನಮ್ಮನ್ನು ಕರೆದ ಕೂಡಲೇ ಇಲ್ಲಿ ಮತ್ತೆ ಶನಿವಾರ ಅನೌನ್ಸ್ಮೆಂಟ್ ಮಾಡಿ ಆ ನಂತರ ಆದಿತ್ಯವಾರ ತೆರವು ಮಾಡಿ ಅಂತ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಅದೇ ರೀತಿ ಶನಿವಾರ ಬಂದು ಕಾರಲ್ಲಿ ಅನೌನ್ಸ್ಮೆಂಟ್ ಮಾಡಿಕೊಂಡು ಹೋಗಿದ್ದಾರೆ. ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ತೊಂದರೆಯಾಗಿರುವುದು ಈ ಬಗ್ಗೆ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿರುವುದು. ಈ ಮಹಾನಗರ ಪಾಲಿಕೆ ಅಧಿಕಾರಿಗಳ ರಕ್ಷಣೆಗೋಸ್ಕರ ಇಡೀ ಪೊಲೀಸರ ದಂಡ ಇಲ್ಲಿ ಬಂದು ಕೂತಾಗ ಇವರು ತೆರವಿಗೆ ಹೋದ್ರು. ಎಲ್ಲವನ್ನು ತೆರವು ಮಾಡಿ ಇಡೀ ಫುಟ್ಪಾತ್ ಕ್ಲೀನ್ ಆಯ್ತು. ಆದ್ರೆ ಇವರು ಅಲ್ಲಿಂದ ಹೋದ ನಂತರ ಒಬ್ಬ ಇಮ್ತಿಯಾಜ್ ಅಂತವ ಬಂದು ಎಲ್ಲರನ್ನು ಬಂದು ಪುನಃ ಫುಟ್ಪಾತ್ ಅಲ್ಲಿ ಕೂತ್ಕೊಳ್ಳಿಸಿ, ಯಾಕೆಂದ್ರೆ ಇಲ್ಲಿ ಕೇಸ್ ಮಾಡುದು ನಾಳೆ ಬೀದಿ ವ್ಯಾಪಾರಸ್ಥರ ಮೇಲೆ. ಅಧಿಕಾರಿಗಳು ಬರುವಾಗ ಯಾವುದೇ ಸಂಘಟನೆ ನಾಯಕರು ಅಧಿಕಾರಿಗಳ ಹತ್ರ ಬಂದು ಇಲ್ಲಿ ಮಾತಾಡಬೇಕು. ಅಧಿಕಾರಿಗಳು ಇರುವಾಗ ಬರದೆ ದೂರ ನಿಂತು ನೋಡಿಕೊಂಡು ಈಗ ಬಂದು ಅವರನ್ನು ಇಲ್ಲಿ ಕೂತ್ಕೊಳ್ಳಿಸುವುದು ಸರಿಯಲ್ಲ. ಕಮಿಷನರು ತಕ್ಷಣ ಈತನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕ್ರಮ ಕೈಗೊಳ್ಳಬೇಕು. ಒಬ್ಬ ಯಾವುದೇ ಸಂಘಟನೆ ನಾಯಕ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆ ಮಾಡ್ಲಿಕ್ಕೆ ಕೈಲಾಗದವ ಇವರನ್ನು ಹಿಡ್ಕೊಂಡು ಅಧಿಕಾರಿಗಳು ಹೋದ ನಂತರ ಇಲ್ಲಿ ಡೊಂಬರಾಟ ಮಾಡ್ಲಿಕ್ಕೆ ಬರುವುದಲ್ಲ. ಹಾಗಾಗಿ ಇವತ್ತು ಇದು ಡಿಸಿಗೆ ಮಾಡಿದಂತಹ ಮಂಗಳೂರು ನಗರ ಪಾಲಿಕೆ ಆಯುಕ್ತರಿಗೂ ಮಾಡಿದಂತಹ ಪೊಲೀಸ್ ಕಮಿಷನರಿಗೂ ಸಹ ಈ ಕಾನೂನಾತ್ಮಕವಾಗಿ ಮಾಡುವಾಗ ಈ ರೀತಿ ಬಂದು ತಡೆ ಹಿಡಿದು ಈತನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕೇಸು, ಸುಮೋಟ ಕೇಸು, ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ತಕ್ಷಣ ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.